ಭವ್ಯ, ಪೂಜೆ ಎಲ್ಲ ಘನಾಗತ್ತಾನೆ? ಹ್ಞೂ ಅಮ್ಮ, ಘನಾಗತ್ತು. ಭಟ್ರು ನಿಮ್ಮನ್ನು ಕೇಳ್ತಿದ್ರು, ಶಾರದಕ್ಕೇನು ಸುಮಾರು ದಿನದಿಂದ ದೇವಸ್ಥಾನದ ಕಡೆ ಬರಲಲ್ಲ ಅಂತ. ಎಂತ ಮಗಳ ಮನೆಗೆ ಹೋಗ್ಯಾರನ ಅಂದ್ರು. ಇಲ್ಲ, ಆದರೆ ಅವ್ರಿಗೊಂಚೂರು ಕಾಲು ಗಂಟು ನೋವು, ಹಂಗಾಗಿ ಎಲ್ಲ ಹೊಳ್ಳ ಅಂತ ಅಂದೆ. ಓಹೋ, ಹೌದಾನೆ. ಆ ಭಟ್ರಿಗೆ ನೋಡ, ನಮ್ಮನೆ ಬಸಳೆ ಸೊಪ್ಪು ಅಂದ್ರೆ ಬರೀ ಕಾಯಸ್. ಯಾವಾಗ್ಲೂ ಇಲ್ಲಿ ಎಂತದಾರು ದೇವಸ್ಥಾನ ಎಂತದಾರು ಫಂಕ್ಷನ್ ಇದ್ರೆ ಹೇಳಕ್ ಬರ್ತಿದ್ರಲ್ಲ, ಹೇಳಕ್ ಬರೋರೆಲ್ಲ ಬಸಳೆ ಸೊಪ್ಪು ಕುಯ್ಕೊ ಹೋಗೋರು. ಆಮೇಲೆ ನಾ ದೇವಸ್ಥಾನಕ್ಕೆ ಹೋದಾಗ್ಲೂ ಹೇಳೋರು, ಶಾರದಕ್ಕ ಭಾರಿ ಗನಗಾಗಿತ್ತು ಪಲ್ಯ, ನಿಮ್ಮನೆ ಬಸಳೆ ಸೊಪ್ಪು ರುಚಿ ಅಂದ್ರೆ ರುಚಿ ಅನ್ನೋರು. ಹಾ, ಕಾಟೆ ಬದಿ ಇರೋರಿಗೆ ಬಸಳೆ ಸೊಪ್ಪು ಹರವೆ ಸೊಪ್ಪು ಇವೇ ಅಲ್ಲ ಒಂಥರ ಕಾಯಸಾಗದಲ್ಲ. ನಾವು ಹಳ್ಳಿ ಬದಿ ಇರೋರು ನಮಗೆ ಎಲ್ಲದೂ ಒಂಥರ ಅಯ್ಯೋ ಇದನ್ನಂದಿ ಅಂತ ತಿನ್ನೋದು ಮಾಡೋದು ಅನಿಸ್ತದೆ. ಪೇಟೆ ಬದಿ ಇರೋರಿಗೆ ಅದೇ ಒಂದು ರುಚಿ. ಮತ್ತು ಪಾಪ ನಾವಾದ್ರೆ ದಿನ ಕುಯ್ಕು ತಿಂತಿರ್ತೀವಿ, ಅವರಾದ್ರೆ ಪಾಪ ಈ ಕಡೆ ಬರೋದೇ 2 ತಿಂಗಳಿಗೆ ಒಂದ್ಸಲ 3 ತಿಂಗಳಿಗೆ ಒಂದ್ಸಲ. ಆಗ್ಲೂ ಕುಯ್ಕೊಡ್ದಿಲ್ದಿದ್ರೆ ನಮ್ಮನ್ನ ಮನ್ಸರು ಅಂತಾರ. ಅಯ್ಯೋ, ನೀ ಹೇಳಕ್ ಭವ್ಯ, ಒಂದ್ಸಲ ಭಟ್ರು ಪದ್ಮರ್ ಮನೆಗೆ ಹೋಗಿದ್ರಂತೆ ಕಣ. ಪದ್ಮರ್ ಮನೇಲಿ ಬಸಳೆ ಸೊಪ್ಪು ಭಾರೀ ಗನಾಗ ಹಬ್ಬಿತ್ತಂತೆ. ಪಾಪ ಭಟ್ರು ಬಾಯ್ ಬಿಟ್ಟು ಕೇಳ್ಯಾರ, ಅನ್ಸ ಕೊಡ್ತೀರಾ ಅಕ್ಕ ಅಂತ. ಈ ಪದ್ಮಕ್ಲಕ್ಕು ಎಂತ ಆತಿತ್ತು ಹೇಳ, ಕೊಟ್ಟಿದ್ರೆ 4 ಕೊಟ್ಟಿದ್ರೆ ಆತಿತ್ತಲ್ಲ. ಇಲ್ಲ, ನನಗೆ ಸಾರಿಗೆ ಬೇಕು ಅಂತಂತೆ. ಅರೆ ಭಾರಿ ಬೇಜಾರಾಗಿತ್ತಂತೆ. ನನ್ನ ಹತ್ರ ಒಂದ್ಸಲ ಹೇಳ್ತಿದ್ರು. ಅಯ್ಯೋ ಅಯ್ಯೋ, ಮನುಷ್ಯರಿಗೆ ಅದು ಯಾವ ಥರ ಆಸೆ ಅಂತ. ಏನೊಂದು 4 ಬಸಳೆ ಸೊಪ್ಪು ಕೊಟ್ಟರೆ ಎಂತ ಖಾಲಿ ಆಗ್ತದ ಇವ್ರದ್ದು ಬಸಳೆ ಸೊಪ್ಪು ಬಳ್ಳಿನ? ಕೆಲವೊಂದೊಂದು ಮನುಷ್ಯರು ಅತಿ ಆಸೆ ಮಾಡ್ತಾವೆ. ಓಹೋ ಹೋ, ಅತ್ತೆ ಸೊಸೆದೇನು ಜೋರ್ ಪಟಂಗ ಆಗ್ತದೆ. ನಾನು ಬಾಗ್ಲ ಇಣಕ್ನ ಇಲ್ಲೇ ಕಂಡ್ರಲ್ಲ, ಸೀದಾ ಬಂದೆ. ಹೂನೇ ಮರೆತೆ, ನಾನಿಲ್ಲೇ ಬವ್ವಿನ ಮಕ್ಕ ನೋಡ್ತಾ ಇದ್ದೀನಿ, ನೀ ಬಂದಿದೆ ಗೊತ್ತಾಗ್ಲ. ಬಾರಿ ಇಟ್ಲಾಗ ಬಾರೆ, ಕುತ್ಕಳೆ. ಹ್ಞೂನ್ರಿ ಶಾಲಿನಿ ಅಕ್ಕ, ಬಂದಿದೆ ಗೊತ್ತಾಗ್ಲ. ಮತ್ತೆ ಆರಾಮದಿರಾ? ಅಲ್ಲೇ ನೀ ಎತ್ಲಾಗ ಹೋಗಿದ್ದೆ? ಬೇರೆ ಬಟ್ಟೆ ಹಾಕಿಯಾ? ಗನಗದೆ ಕಣೆ. ನಾ ದೇವಸ್ಥಾನಕ್ಕೆ ಹೋಗಿದ್ದೆ ಕಣ್ರಿ, ಇವತ್ತು ಶುಕ್ರವಾರ ಅಲ್ಲ, ಹಾಗಾಗಿ ಪೂಜೆ ಕೊಟ್ಟಿದ್ವಿ, ಹಂಗಾಗಿ ಹೋಗಿದ್ದೆ. ಓ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೆ ಏನ? ಪುಣ್ಯಾತ್ಕಿತ್ತಿ, ನೀನೊಂದು ಎಂತ ಹಿಂಗಾದೆ ಅಂತ. ದೇವಸ್ಥಾನಕ್ಕೆ ಹೋಗಲ್ ಗನಾಗ ಸೀರೆ ಸುತ್ಕೊ ಹೋಗೋ ಬದ್ಲು ಇದೆಂತ ಇದೆ ಜಲ್ತಾರಿ ಹಾಕೋ ಹೋಗಿಯಾ? ಅಯ್ಯೋ ಶಾಲಿನಿ ಅಕ್ಕ, ನೀವು ಹೇಳ ನಮ್ಮನೇಲಿ ಇವ್ರು ಹೇಳ್ದಂಗೆ ಆತ ಅದೇ. ಇವರೇ ಅಷ್ಟೇ ಅಪ್ಪ, ಬೈದು ಬಿಟ್ರೆ. ಹೊತ್ತಾಗಿತ್ತು ಕಣ್ರಿ, ಹೊರಡೋದೇ ಹೊತ್ತಾಗಿತ್ತ. ಮತ್ತೆ ಸೀರೆ ಸುತ್ತ ಕೂತ್ರೆ ಇನ್ನೂ ತಡ ಆಗ್ತದೆ ಅಂದು ಇಲ್ಲಿ ಚೂಡಿದಾರ ಇತ್ತು ಹಾಕೋ ಹೋದೆ. ಅದೇ ನೋಡಿದೆ ಮತ್ತೆ. ಅಲ್ರಿ ಶಾಲಿನಿ ಅಕ್ಕ, ನಿಮ್ಮ ಮನೆ ಹತ್ರ ಸುಮಾರು ಜನ ಮಾತಾಡ್ದಂಗೆ ಕೇಳ್ತಿತ್ತು ಗಂಡಸ್ರ. ಯಾರ್ರಿ? ಯಾರು ನೆಂಟ್ರು ಬಂದಾರನೆ? ಥೋ ಶಾರದಕ್ಕ, ನೆಂಟ್ರು ಯಾರು ಬರಕ್ ಹೋಗ್ತಾರ್ರಿ? ನಮ್ಮನೇಲಿ ಇವರು ಲೋಕಪ್ಪಣ್ಣ ವಾಸಣ್ಣ. ಓ ಹೌದಾ? ಎಂತ ಮರ್ಯಾತಿ, ಅವರೆಲ್ಲ ಬಂದಿದೆ ಅಂತ ಸುಮ್ಮನೆನಾ? ಸುಮ್ಮನೆ ಅಂತ ಬರಕ್ ಹೋಗ್ತಾರೆ ಶಾರದಕ್ಕ. ಸುಮ್ಮನೆ ಅಲ್ಲ, ಈ ಬೆಳ್ಳಿದೇನ ಭಾರೀ ಗೋಗರಿಯದಂತೆ. ನಂಗೆ ಫೋನ್ ಮಾಡಿತ್ತಾ, ಬವಿಗೂ ಮಾಡಿತ್ತಲ್ಲ, ಎಲ್ಲರಿಗೂ ಫೋನ್ ಮಾಡೋದಂತೆ. ಲಕ್ಷ್ಮಕ್ಕನೇ ಹೇಳೋಷ್ಟು ಹೇಳಿದ್ರು, ಚರಣ ಒಪ್ಪೋದೇ ಇಲ್ಲ. ಈ ಮತ್ತು ವಾಸಣ್ಣ ಲೋಕಪ್ಪಣ್ಣನ ಹತ್ರ ಮಾತಾಡಿ ಅವರಿಬ್ರು ಒಟ್ಟಾಗಿ ಬಂದಿದ್ರ. ಯಾರು ಹೇಳಿದ್ರು ಚರಣ ಬಿಲ್ಕುಲ್ ಇಲ್ಲ ಅನ್ನೋದು. ಅದೇ ಒಂಚೂರು ಅವನ ಹತ್ರ ಫೋನಲ್ಲೆಲ್ಲ ಮಾತಾಡ್ತಿದ್ರ, ಹಂಗಾಗಿ ಜೋರ್ ಮಾತಾಡಿ ಕೇಳ್ತಿತ್ತೇನು ಹೆರ್ಗು. ಅಯ್ಯೋ ಹೌದಾ? ಅಲ್ಲ, ಎಷ್ಟು ದಿನ ಅಂತ ಹಿಂಗೆ ಬಿಟ್ಕೊ ಕೂರಕ್ಕಾಗ್ತದೆ? ಯಾವತ್ತಾರ ಒಂದಿನ ಸರಿ ಆಗಲೇಬೇಕಲ್ಲ. ಅತ್ಲಾಗ ಈಗಲೇ ಆಗಿದ್ರೆ ರಗ್ಲಿರ್ಲ ನಾ ಹೇಳದಾರೆ. ಸುಮ್ಮನಿರ್ನೀರ, ಆ ಹುಡುಗಿ ಎದೆ ಸೊಕ್ಕು, ಒಂಚೂರು ಇಳಿಲಿ ಸುಮ್ಮನಿರ. ಏನದ ಆ ಥರ ಆಡೋದಂದ್ರೆ? ಬೇಕಾದಾಗ ಜೊತೆಗಿರೋದು ಬೇಡ ಅನ್ನಕ್ಕೆ ಬಿಡೋದು ಅನ್ನೋದೇನು ಮಕ್ಕಳಾಟನ? ಒಂದು ಸಂಬಂಧಕ್ಕೆ ಬೆಲೆ ಇಲ್ಲನ? ಚರಣ ಮಾಡ್ತಿರೋ ಸಮ್ಮ ಅದೇ. ನಮ್ಮ ಮನೇಲಿ ಚರಣದ ಅದೇ ಹೇಳೋದು. ಅಲ್ಲೇ ಭವ್ಯ, ನೆನ್ನೆ ಅದೇ ನೀ ಸಂಘಕ್ಕೆ ಬರಲಲ್ಲ? ಕಿಟ್ಟಿಗೆ ಮಂತ್ಲಿ ಟೆಸ್ಟ್ ಕಂಡ್ರೆ, ಹಾಗಾಗಿ ಅವನಿಗೆ ಓದಿಸ್ತಿದ್ನಾ. ನೆನ್ನೆ ಬೇರೆ ಸೈನ್ಸ್ ಇತ್ತು, ಅವನಿಗೊಂಚೂರು ಕಷ್ಟ ಆಗ್ತದೆ, ಹಂಗಾಗಿ ಹೇಳ್ಕೊಡ್ಬೇಕಾ, ಹಂಗಾಗಿ ಬರೋಕ್ಕಾಗಲ್ಲ. ಎಂತ ಪರೀಕ್ಷೆನಾ? ಮೊನ್ನೆ ಸಾಲಿ ಶುರು ಆಗಿದ್ದಲ್ಲೇ. ನಮ್ಮ ಕಾಲದಲ್ಲೆಲ್ಲ ಜೂನು ಜುಲೈಯಲ್ಲೆಲ್ಲ ಸಾಲಿಗೆ ಹೋಗ್ತಿರ್ಲ ಮಳೆಗಾಲ ಅಂತ. ಈಗ ಅಷ್ಟು ಬೇಗ ಪರೀಕ್ಷೆ ಬಂತಾನೆ. ಹ್ಞೂನ್ರಿ ಶಾಲಿನಿ ಅಕ್ಕ, ಅವ್ರ ಸ್ಕೂಲಲ್ಲಿ ತಿಂಗಳ ಒಂದು ಮಂತ್ಲಿ ಟೆಸ್ಟ್ ಅಂತ ಮಾಡ್ತಾರ. ಅಲ್ಲ, ನಮ್ಮ ಕಾಲದಾಗ ಈ ಕಾಲ ಅದೇನ್ರಿ? ನೀವು ಹೇಳ್ತೀರಾ ಇವನ ವಯಸ್ಸಲ್ಲೇ ಪ್ಯಾಟಿಗೆ ಹೋದ ಮಕ್ಕಳೆಲ್ಲ ಹೆಂಗಿರ್ತಾವಲ್ಲ,
ಅವು ಇಂಗ್ಲೀಷ್ ಮಾತಾಡೋದು ಅವು ಮಾಡೋದು ಎಷ್ಟು ಚುರುಕಿರ್ತವೆ. ಅದಕ್ಕೆ ಹೋಲಿಸ್ಕೊಂಡು ನಮ್ಮ ಕಿಟ್ಟ ಅಲ್ಲೆಲ್ಲ ಎಂತ ಇಲ್ಲ ಅನ್ಸದ್ ನನಗೆ. ಅಂಥದ್ರಲ್ಲಿ ನೀವು ನಮ್ಮ ಕಾಲಕ್ಕೆ ಹೋಲಿಸ್ತಾ ಇದ್ದೀರಾ. ಸುಮ್ಮನಿರ್ನಿ, ಹೊಳ್ಳೆವು ಪ್ಯಾಟೆವು ಎಲ್ಲ ಒಂದೇ ಅಲ್ಲ. ನಾ ಶಾರದಕ್ಕೆ ಕೇಳ್ಬೇಕು ಅನ್ಕೊಳೋದು ಈ ಜ್ಞಾನ ಆತ. ಎಂತದೆ ನನ್ನ ಹತ್ರ ಎಂತ ಕೇಳ್ಬೇಕ? ಅಲ್ರಿ ಶಾರದಕ್ಕ, ಮೊನ್ನೆ ಒಂದಿನ ತ್ವಾಟದಲ್ಲಿ ಯಾರ ಹತ್ರ ಮಾತಾಡ್ತಿದ್ರಂತಲ್ಲ ಕಿರ್ಚಿ ಕಿರ್ಚಿ. ನಮ್ಮನೇಲಿ ಇವ್ರು ಬಂದು ಹೇಳ್ತಿದ್ರು, ಚಿಕ್ಕಮ್ಮ ಕೇಳ್ಬೇಕು ಕಿರ್ಸ್ತಿತ್ತು, ಯಾರ ಏನ ಅಂತ ಹೇಳ್ತಿದ್ರು. ಓ ದೇವ್ರೆ, ನಾ ಹೇಳನೆ ಭವ್ಯ, ರಮೇಶ್ ಅಣ್ಣ ಕೇಳಿದಾಗ್ಬೋದು ಮರ್ರ. ಅಯ್ಯೋ ಮಾರೈತಿ ಅದೇ ನಮ್ಮ ವಿನಂತಿ ಅದೆಯಲ್ಲ ಅದು ಸಿಕ್ಕಿತ್ ಕಣೆ. ನಾನ ತ್ವಾಟಕ್ಕೆ ಅವತ್ತು ಇವರಿಬ್ರು ಕಪ್ಪೇರಕ್ಕೆ ಹೋಗಿದ್ರ, ಸುಮಾರು ತಾತು ಬಂದಿರ್ಲ. ನೀರ್ಗಿರ್ಬೇಕೇನಂತ ಕೇಳಕ್ ಹೋಗ್ತೀನಿ, ಆ ಹೆಂಗ್ಸಲ್ಲಿ ಎಂತ ಕೇಸನ್ ಸೊಪ್ಪು ಕುಡಿಚುಂಟಕ್ ಬಂದಿತ್ ಕಣೆ. ಅದಕ್ ನೋಡ ಕಿವಿ ಚೂರ್ ಚೂರ್ ಕೇಳಲ್ಲ ಅಂತ ನಮ್ಮ ಮನೇಲಿ ಮಹೇಶ್ ಹೇಳಿದ್ದ. ನೋಡಿದ್ರೆ ಒಪ್ಪುಟ್ ಪೂರ ಕೇಳಲ್ಲ ಕಣೆ. ಅದು ಜೋರ ಕಿರ್ಚ್ ಕಿರ್ಚ್ ಮಾತಾಡದ. ನಾ ಹೇಳಿದ್ರೆ ಅದು ಇನ್ನೊಂದು ಹೇಳ್ತಾ ಇದೆ. ಕಿರ್ಚಿ ಕಿರ್ಚಿ ಸಾಕ್ ಬಂದು ಹಂಗೆ ಬಂದೆ. ಹ್ಞೂನ್ರಿ, ವಿನಂತಕ್ಕ ಈಗಂತೂ ಒಂಚೂರು ಕಿವಿ ಕೇಳಲ್ಲ. ನಾನು ಮನೆಯೊಂದಿನ ಆದೇಶ ಹೇಳ್ದೆ, ಮದುವೆ ಆಗೋಳಿಗೆ ಹೆಂಡತಿ ಬರೋಳಿಗೆ ಒಂಚೂರು ತಾಯಿ ಕಿವಿ ತೋರ್ಸ್ಕೊಂಬರೆಯ ಬಂದ್ಮೇಲೆ ಎಂಥದ ಏನ ಅಂದೆ. ಹ್ಞೂ ಶಾಲಿನಿ ಅತ್ತೆ ತೋರಿಸ್ತೀನಿ ಅಂದ.